ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಯೂನಿಟ್ 2ನಲ್ಲಿ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬರುತ್ತೆ. ಅದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಮೆಷರ್ಮೆಂಟ್ ಆಫ್ ಕಂಡಕ್ಟೆನ್ಸ್ ಅಲ್ಲಿ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಬರುತ್ತೆ. ಬರೀ ಆಸಿಡ್ ಬೇಸ್ಡ್ ಟೈಟ್ರೇಷನ್. ಈಗ ಆಸಿಡ್ ಬೇಸ್ಡ್ ಟೈಟ್ರೇಷನ್ ಅಂದರೆ ಅದು ಆಸಿಡ್ ಸ್ಟ್ರಾಂಗ್ ಇರ್ಬೋದು ಅಥವಾ ವೀಕ್ ಇರ್ಬೋದು, ಬೇಸ್ ಸ್ಟ್ರಾಂಗ್ ಇರ್ಬೋದು, ವೀಕ್ ಇರ್ಬೋದು. ಅದು ಮಾಡಿದಾಗ ಕಂಡಕ್ಟೆನ್ಸ್ನ ಹೆಂಗೆ ಕಂಡುಹಿಡಿಯೋದು ಯೂಸಿಂಗ್ ಕಂಡಕ್ಟೋಮೆಟ್ರಿ, ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂದರೆ ಏನು, ಅಂದರೆ ಏನು, ಟೈಟ್ರೇಷನ್ ಅಂದರೆ ಏನು, ಟೈಟ್ರೇಷನ್ ಮಾಡೋದಕ್ಕೆ ಯಾವಾಗೂ ನನಗೆ 2 ಸೊಲ್ಯೂಷನ್ ಬೇಕು. ಒಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದು ಸೊಲ್ಯೂಷನ್ನು ಅನ್ನೋನ್ ಸೊಲ್ಯೂಷನ್ ಅಂತ ಕರಿತೀವಿ. ಅದರದ್ದು ಕಾನ್ಸಂಟ್ರೇಷನ್ ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ನಾನು ಟೈಟ್ರೇಷನ್ ಮಾಡ್ತೀನಿ. ಸೊ ಆದರೆ ಆ ಟೈಟ್ರೇಷನ್ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇನ್ ಟರ್ಮ್ಸ್ ಆಫ್ ಕಂಡಕ್ಟೋಮೆಟ್ರಿಕ್ ಮೆಷರ್ಮೆಂಟ್ಸಲ್ಲಿ ಮಾಡೋದ್ರಿಂದ ಈ ಟೈಟ್ರೇಷನ್ಗೆ ನಾವು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಹೇಳ್ತೀವಿ. ಇಲ್ಲೂ ಟೈಟ್ರೇಷನ್ನೇ ಮಾಡ್ತಾ ಇದ್ದೀವಿ. ಆದರೆ ಟೈಟ್ರೇಷನ್ನ ಯಾವ ಥರ ಮಾಡ್ತಿದ್ದೀವಿ ಅಂದರೆ ಕಂಡಕ್ಟೆನ್ಸ್ ಮೇಲೆ ಅದನ್ನು ಟೂಲ್ ಥರ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಅಂಥ ಟೈಟ್ರೇಷನ್ಸ್ಗೆ ನಾನು ಏನಂತ ಕರಿತೀನಿ, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಕರಿತೀನಿ. ಇಲ್ಲೇನು ಮಾಡ್ತೀನಿ, ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಏನಿದೆಯಲ್ಲ ಅದನ್ನು ಹೆಂಗೆ ಕಂಡುಹಿಡಿತೀನಿ ಅಂದರೆ ಇನ್ ಟರ್ಮ್ಸ್ ಆಫ್ ಕಂಡಕ್ಟೆನ್ಸ್ ಚೇಂಜಸ್ ಅಟ್ ದಿ ಎಂಡ್ ಪಾಯಿಂಟ್. ಅದನ್ನು ಗ್ರಾಫಿಕಲಿ ನಾನು ಫೈಂಡ್ ಔಟ್ ಮಾಡ್ತೀನಿ. ಅಂಥ ಟೈಟ್ರೇಷನ್ಸ್ಗೆ ನಾನು ಏನಂತ ಕರಿತೀನಿ, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಹೇಳ್ತೀನಿ. ಇಟ್ಸ್ ಅ ಟೈಟ್ರೇಷನ್ ವಿಚ್ ಇನ್ವಾಲ್ವ್ಸ್ ದಿ ಕಂಡಕ್ಟೆನ್ಸ್ ಚೇಂಜ್ ಆಸ್ ಎ ಟೂಲ್ ಟು ಎಸ್ಟಿಮೇಟ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಅನ್ನೋನ್ ಸೊಲ್ಯೂಷನ್. ದಟ್ ಟೈಪ್ ಆಫ್ ಟೈಟ್ರೇಷನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್. ಹಾಗಾದರೆ ಇದರದ್ದು ಪ್ರಿನ್ಸಿಪಲ್ ಏನಿದೆ? The determination of electrical conductance of an electrolyte solution by means of a conductometer. ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀನಿ, ಅದಕ್ಕೆ ಕಂಡಕ್ಟೋಮೀಟರ್ ಅಂತ ಹೇಳ್ತೀನಿ. ಆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಏನಾಗ್ತಾ ಇದೆ ಅಂತ ಕಂಡುಹಿಡಿತೀನಲ್ಲ, ಆ ಮೇಲೆ ನಾನು ಏನು ಮಾಡ್ತೀನಿ, ಕಂಡಕ್ಟೆನ್ಸ್ ಗೊತ್ತಾಗುತ್ತೆ. ಕಂಡಕ್ಟೆನ್ಸ್ ನನಗೆ ಎಂಡ್ ಪಾಯಿಂಟ್ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಕಂಡಕ್ಟೆನ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಟೈಪ್ಸ್ ಆಫ್ ಅಯಾನ್ಸ್. ಅದು ಕೆಟಯಾನ್ ಇದೆಯಾ, ಅನಯಾನ್ ಇದೆಯಾ, ದಪ್ಪದಿದೆಯಾ ಸೈಜು, ಸ್ಮಾಲ್ ಸೈಜ್ ಇದೆಯಾ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಎರಡನೇದು ಡಿಪೆಂಡ್ಸ್ ಅಪಾನ್ ದಿ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸು. ಅದು ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಆಗಿದೆಯಾ, ಕಾನ್ಸಂಟ್ರೇಷನ್ ವೀಕ್ ಆಗಿದೆಯಾ, ಕಾನ್ಸಂಟ್ರೇಷನ್ನು ಡೈಲ್ಯೂಟೆಡ್ ಆಗಿದೆಯಾ, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಮೊಬಿಲಿಟಿ ಆಫ್ ಅಯಾನ್ಸು, ಆ ಅಯಾನ್ಸು ಹೇಗೆ ಮೂವ್ ಆಗ್ತಾ ಇರುತ್ತೆ, ಬಿಗ್ಗರ್ ಇದೆಯಾ, ಸ್ಮಾಲರ್ ಇದೆಯಾ, ಅದ್ರ ಮೇಲೆ ಡಿಪೆಂಡೆಂಟ್. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಈ 4 ಪ್ಯಾರಾಮೀಟರ್ ಮೇಲೆ ನಮ್ಮದು ಎಲೆಕ್ಟ್ರೋಲೈಟ್ದು ಕಂಡಕ್ಟೆನ್ಸು ಡಿಪೆಂಡೆಂಟ್ ಆಗಿರುತ್ತೆ. Conductance is directly proportional to number of ions and also directly proportional to mobility of ions. ಸೊ ಈ ಪ್ರಿನ್ಸಿಪಲ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಕಂಡಕ್ಟೆನ್ಸ್ನ ಕಂಡುಹಿಡಿತಾ ಹೋಗ್ತೀನಿ. ಸೊ ನಾನು ಹೆಂಗೆ ಕಂಡಕ್ಟೆನ್ಸ್ನ ಕಂಡುಹಿಡಿತೀನಿ ಅಂದರೆ ಆ ಡಿಫ್ರೆಂಟ್ ಇಂಟರ್ವಲ್ಸ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಟೈಟ್ರೇಷನ್ ಮಾಡಬೇಕಾದ್ರೆ ನನಗೆ ಯಾವಾಗೂ 2 ಸೊಲ್ಯೂಷನ್ ಬೇಕು. ಒಂದು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದ್ರದ್ದು ಕಂಡುಹಿಡಿಬೇಕು. ಸೊ ಏನು ಮಾಡ್ತಾ ಹೋಗ್ತೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಒಂದು 5 ml ಆ್ಯಡ್ ಮಾಡ್ತೀನಿ, ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. 6 ml ಆ್ಯಡ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಆ ಡಿಫ್ರೆಂಟ್ ಇಂಟರ್ವಲ್ಸಲ್ಲಿ ಏನಾಗ್ತಾ ಇದೆ, ನನ್ನ ಕಂಡಕ್ಟೆನ್ಸ್ ಎಷ್ಟಾಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನನ್ನ ಕಂಡಕ್ಟೆನ್ಸ್ ಗೊತ್ತಾದಮೇಲೆ ಕಂಡಕ್ಟೆನ್ಸ್ ವರ್ಸಸ್ ವಾಲ್ಯೂಮ್ ಏನು ಮಾಡ್ತೀನಿ, ಗ್ರಾಫ್ನ ಹಾಕ್ತೀನಿ. ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಎನ್ ಈಕ್ವಲೆಂಟ್ ಪಾಯಿಂಟ್. ಅದರಿಂದ ನನಗೆ ಏನಾಗುತ್ತೆ ಅಂದರೆ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ರೆಗ್ಯುಲರ್ ಟೈಟ್ರೇಷನ್ಗೂ ಈ ಟೈಟ್ರೇಷನ್ಗೂ ಡಿಫ್ರೆನ್ಸ್ ಏನು? ಅಲ್ಲೂ ನಾನು ಏನು ಮಾಡ್ತೀನಿ, ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ನ ಕಂಡುಹಿಡಿತೀನಿ. ಇಲ್ಲೂ ಏನು ಮಾಡ್ತೀನಿ, ಅನ್ನೋನ್ ಸೊಲ್ಯೂಷನ್ನು ಕಾನ್ಸಂಟ್ರೇಷನ್ನ ಕಂಡುಹಿಡಿತೀನಿ. ಆದರೆ ಇಲ್ಲೇನು ಮಾಡ್ತೀನಿ ಅಂದರೆ ಇನ್ ಟರ್ಮ್ಸ್ ಆಫ್ ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆ ಕಂಡಕ್ಟೆನ್ಸ್ ವರ್ಸಸ್ ವಾಲ್ಯೂಮ್ನ ನಾನು ಏನು ಮಾಡ್ತೀನಿ, ಗ್ರಾಫ್ ಪ್ಲಾಟ್ ಮಾಡಿ. ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಹಾಗಾದರೆ ಎಂಡ್ ಪಾಯಿಂಟ್ಗೂ ಈಕ್ವಲೆಂಟ್ ಪಾಯಿಂಟು ಒಂದೇನಾ, ಬೇರೆ ಬೇರೆ ಇದೆಯಾ? 2 ಬೇರೆ ಬೇರೆ ಇದೆ. ಎಂಡ್ ಪಾಯಿಂಟ್ ಅಂದರೆ ಏನು ಅಂತಂದರೆ ಆಫ್ಟರ್ ದಿ ಈಕ್ವಲೆಂಟ್ ಪಾಯಿಂಟ್ ಬರುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತೀವಿ. ದಟ್ ಇಸ್ ಆ್ಯಕ್ಚುಲಿ ನಾಟ್ ದಿ ಎಂಡ್ ಪಾಯಿಂಟ್, ಬಟ್ ಈಕ್ವಲೆಂಟ್ ಪಾಯಿಂಟ್ ಇದೆಯಲ್ಲ, ದಟ್ ಇಸ್ ಆ್ಯಕ್ಚುಲಿ ದಿ ಎಂಡ್ ಪಾಯಿಂಟ್. ಈಕ್ವಲೆಂಟ್ ಪಾಯಿಂಟ್ ಇಸ್ ಅ ಪಾಯಿಂಟ್ ಅಟ್ ವಿಚ್ ದ ಕಂಡಕ್ಟಿವಿಟಿ ಅಂಡರ್ಗೋಸ್ ಸಡನ್ ಚೇಂಜಸ್. ನಾನು ಗ್ರಾಫ್ ಹಾಕಿದಾಗ ಕಂಡಕ್ಟೆನ್ಸ್ ವರ್ಸಸ್ ವಾಲ್ಯೂಮ್ನ ಹಾಕಿದಾಗ ಏನಾಗ್ತದೆ ಅಂದರೆ ಸಡನ್ನಾಗಿ ಏನಾಗುತ್ತೆ, ನನಗೆ ಕಂಡಕ್ಟಿವಿಟಿ ಅಥವಾ ಕಂಡಕ್ಟೆನ್ಸ್ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಸಡನ್ನಾಗಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಸಡನ್ನಾಗಿ ಚೇಂಜ್ ಆಗುತ್ತಲ್ಲ, ಅಂಥ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಯಾಕದು ಸಡನ್ ಚೇಂಜ್ ಆಗುತ್ತೆ ಅಂದರೆ ದಟ್ಸ್ ಅ ಪಾಯಿಂಟ್ ವೇರ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಟೈಟ್ರೆಂಟ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಅನಲೈಟ್. ಟೈಟ್ರೆಂಟ್ ಅಂದ್ರೇನು,
ಕೆಳಗಡೆ ಇರೋದಕ್ಕೆ ಅಥವಾ ಬೀಕರಲ್ಲಿ ಇರೋದಕ್ಕೆ ಕೋನಿಕಲ್ ಫ್ಲಾಸ್ಕ್ ಇರೋದಕ್ಕೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ. ಮೇಲ್ಗಡೆಯಿಂದ ಹಾಕ್ತಾ ಇರ್ತೀವಲ್ಲ ಅದಕ್ಕೆ ಅನಲೈಟ್ ಅಂತ ಕರಿತೀವಿ. ವಾಲ್ಯೂಮ್ ಆಫ್ ಎನ್ ಅನಲೈಟ್ ನಾನು ಇಲ್ಲಿ ಪ್ಲಾಟ್ ಮಾಡ್ತಾ ಹೋಗೋದು. ಸೊ ಫಾರ್ ಎಕ್ಸಾಂಪಲ್ ಆಸಿಡ್ ಬೇಸ್ ಟೈಟ್ರೇಷನ್ ತೊಗೊಂಡ್ರೆ 1 mole ಆಫ್ ಎನ್ ಆಸಿಡ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 mole ಆಫ್ ಎ ಬೇಸ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ಸಡನ್ನಾಗಿ ನನಗೆ ಕಂಡಕ್ಟೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ ಅಂತಂದರೆ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಆ ಈಕ್ವಲೆಂಟ್ ಪಾಯಿಂಟ್ ಯಾಕಾಗುತ್ತೆ ಅಂದರೆ ದಿಟ್ಸ್ ಅನ್ ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ಬೋತ್ ದಿ ಸೊಲ್ಯೂಷನ್ಸ್ ಆಗುತ್ತಲ್ಲ, ಅಂಥ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ನಾನು ಮುಂಚೆನೇ ಹೇಳಿದೆ, ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಕಂಡಕ್ಟೋಮೀಟರ್ಸ್ ಅಂತ ಕರಿತೀವಿ. ಅದು ಅದರಲ್ಲಿ 3 ಪಾರ್ಟ್ ಇರುತ್ತೆ. ಒಂದು ಕರೆಂಟ್ ಸೋರ್ಸ್ ಇರುತ್ತೆ, ಯಾವಾಗೂ AC ಸೋರ್ಸ್ನೇ ಹಾಕ್ತಾರೆ, DC ಸೋರ್ಸ್ನ ಯೂಸ್ ಮಾಡಲ್ಲ. ಕಂಡಕ್ಟಿವಿಟಿ ಸೆಲ್, ಅಗೇನ್ ಬೇರೆ ಬೇರೆ ಥರ ಕಂಡಕ್ಟಿವಿಟಿ ಸೆಲ್ ಇದೆ. ನಾವು ಓಪನ್ ಟೈಪ್ ಸೆಲ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಡ್ಸ್, ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ನ ನಾವು ಅದನ್ನು ಯೂಸ್ ಮಾಡಿಕೊಂಡು ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಇನ್ಸ್ಟ್ರುಮೆಂಟೇಷನ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಓಕೆ, ಹಾಗಾದರೆ ನಾವು ಆರ್ಡಿನರಿ ಟೈಟ್ರೇಷನ್ ಮಾಡೋದಕ್ಕೂ ಈ ಟೈಟ್ರೇಷನ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ, ಏನು ಅಡ್ವಾಂಟೇಜ್ ಇದೆ, ಅದನ್ನೇ ಯಾಕೆ ಫಾಲೋ ಮಾಡಿದ್ರೆ ಇದನ್ನು ಯಾಕೆ ಫಾಲೋ ಮಾಡ್ತೀವಿ ಅನ್ನೋದಕ್ಕೆ ಎಷ್ಟೊಂದು ಅಡ್ವಾಂಟೇಜಸ್ ಇದೆ. ಸೂಟಬಲ್ ಫಾರ್ ಕಲರ್ಡ್ ಸೊಲ್ಯೂಷನ್ ಆ್ಯಂಡ್ ಆಲ್ಸೋ ಫಾರ್ ಟರ್ಬಿಡ್ ಸೊಲ್ಯೂಷನ್ ವಿಚ್ ಕೆನಾಟ್ ಬಿ ಆ್ಯಕ್ಯುರೇಟ್ಲಿ ಫೈಂಡ್ ಫ್ರಮ್ ದಿ ಅದರ್ ಮೆಥಡ್. ನಾನು ಕ್ಲಾಸಿಕಲ್ ಮೆಥಡಲ್ಲಿ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಕ್ಲಾಸಿಕಲ್ ಮೆಥಡಲ್ಲಿ ನನಗೆ ಟರ್ಬಿಟ್ ಆಗಿತ್ತು ಅಂದರೆ ಶಾರ್ಪ್ ಎಂಡ್ ಪಾಯಿಂಟ್ ಬರಲ್ಲ. ಎಂಡ್ ಪಾಯಿಂಟ್ ಶಾರ್ಪ್ ಇಲ್ಲ ಅಂದರೆ ನನಗೆ ಆ್ಯಕ್ಯುರೇಟಾಗಿ ವ್ಯಾಲ್ಯೂಸ್ ಬರದಲ್ಲೇ ಹೋಗ್ಬೋದು ಟರ್ಬಿಟ್ ಇದ್ದಾಗ. ಕಲರ್ ಸೊಲ್ಯೂಷನ್ ಇದ್ರೂ ಏನಾಗುತ್ತೆ, ಒಂದು ಕಲರಿಂದ ಇನ್ನೊಂದು ಕಲರ್ಗೆ ನಾನು ಕಲರ್ ಚೇಂಜ್ ಐಡೆಂಟಿಫೈ ಮಾಡ್ತಾ ಇದ್ದಾಗಲೂ ಏನಾಗ್ಬೋದು, ತಪ್ಪಾಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ನಮ್ಮದು ಹ್ಯೂಮನ್ ಐ ಏನಿದೆಯಲ್ಲ ಅದು ಒಂದು ಪರ್ಟಿಕ್ಯುಲರ್ ಕಲರ್ಲೆಸ್ಸಿಂದ ಕಲರ್ಡ್ಗೆ ಬಂದರೆ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ಒಂದು ಕಲರಿಂದ ಇನ್ನೊಂದು ಕಲರ್ಗೆ ಐಡೆಂಟಿಫೈ ಮಾಡಿದಾಗ ಎರರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಕಲರ್ ಸೊಲ್ಯೂಷನ್ಸು ಇದ್ದಾಗ ನನಗೆ ಎಂಡ್ ಪಾಯಿಂಟಲ್ಲೂ ಕಲರ್ ಇದೆ, ಆ ಕಲರ್ ಸೊಲ್ಯೂಷನು ಕಲರ್ಡ್ ಇದೆ, ಸೊಲ್ಯೂಷನು ಟರ್ಬಿಡ್ ಆಗಿದೆ ಅಂದಾಗ ಐ ಕ್ಯಾನಾಟ್ ಗೋ ಫಾರ್ ಆರ್ಡಿನರಿ ಮೆಥಡ್, ಕ್ಲಾಸಿಕಲ್ ಮೆಥಡ್ಗೆ ಹೋಗೋಕ್ಕಾಗಲ್ಲ. ಸೊ ಹ್ಯಾವ್ ಟು ಗೋ ಫಾರ್ ಕಂಡಕ್ಟೋಮೆಟ್ರಿಕ್ ಮೆಥಡ್. ಅವಾಗ ಆ್ಯಕ್ಯುರೇಟಾಗಿ ನನಗೆ ಇಲ್ಲಿ ವ್ಯಾಲ್ಯೂಸ್ ಕೊಡ್ತಾ ಹೋಗುತ್ತೆ. ಸೊ ಎಂಡ್ ಪಾಯಿಂಟು ಡಿಪೆಂಡ್ಸ್ ಅಪಾನ್ ಅಲ್ಲಿ ಏನಾಗುತ್ತೆ, ಇನ್ವಾಲ್ವಿಂಗ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಇದ್ರೂ ನಾನು ಏನು ಮಾಡ್ಬೋದು, ನನಗೆ ಕರೆಕ್ಟಾಗಿ ವ್ಯಾಲ್ಯೂ ಇಲ್ಲಿ ಗೊತ್ತಾಗುತ್ತೆ. ವೆರಾಸ್ ಕ್ಲಾಸಿಕಲ್ ಮೆಥಡಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ಸ್ ಇದ್ದರೆ ಕಷ್ಟ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಯೂಸ್ ಆಫ್ ಇಂಡಿಕೇಟರ್ಸ್ ಆರ್ ನಾಟ್ ರಿಕ್ವೈರ್ಡ್. ನನಗೆ ಕ್ಲಾಸಿಕಲ್ ಮೆಥಡ್ ಅಥವಾ ಆರ್ಡಿನರಿ ಟೈಟ್ರೇಷನಲ್ಲಿ ತೊಗೊಂಡ್ರೆ ಅಲ್ಲಿ ಏನು ಮಾಡಬೇಕಾಗುತ್ತೆ, ನಾನು ಇಂಡಿಕೇಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಜನರಲಿ ಇಂಡಿಕೇಟರ್ಸ್ ಅಂದ್ರೇನು, ದೋಸ್ ಆರ್ ದಿ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಚೇಂಜ್ ದಿ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಸೊ ಅದು ಜನರಲಿ ಆರ್ಗ್ಯಾನಿಕ್ ಆಗಿರುತ್ತೆ. ನಿಮ್ಗೆ ಗೊತ್ತು, ಆರ್ಗ್ಯಾನಿಕ್ ಇಂಡಿಕೇಟರ್ಸ್ ಆಲ್ವೇಸ್ ಕಾಸ್ಟ್ಲಿ ಇರುತ್ತೆ, ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ದಲ್ಲೇ ನಾನು ಏನು ಮಾಡ್ಬೋದು, ಇಲ್ಲಿ ಟೈಟ್ರೇಷನ್ನ ಮಾಡ್ಬೋದು. ಬಿಕಾಸ್ ನನಗೆ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಯೂಸಿಂಗ್ ದಿ ಗ್ರಾಫ್ ವೇರ್ ದಿರ್ ಇಸ್ ಎ ಸಡನ್ ಚೇಂಜ್ ಇನ್ ದಿ ಕಂಡಕ್ಟೆನ್ಸ್. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಎಂಡ್ ಪಾಯಿಂಟ್ ಅಂತ ಕರಿತೀನಿ ಅಥವಾ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಸೊ ಹಾಗಾಗಿ ನನಗೇನಾಗುತ್ತೆ, ವಿತೌಟ್ ಯೂಸಿಂಗ್ ಇಂಡಿಕೇಟರ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಎಂಡ್ ಪಾಯಿಂಟ್. ಎಗೇನ್ ಕ್ಲಾಸಿಕಲ್ ಮೆಥಡ್ ತೊಗೊಂಡ್ರೆ ವೀಕ್ ಆ್ಯಸಿಡು ವೀಕ್ ಬೇಸ್ನ ತೊಗೊಂಡ್ರೆ, ಪ್ರಿಸಿಪಿಟೇಷನ್ ಟೈಟ್ರೇಷನ್ ತೊಗೊಂಡ್ರೆ ಕೋಗ್ಯುಲೇಷನ್ ಆಗುತ್ತಲ್ಲ ಅಂತ ಪ್ರಿಸಿಪಿಟೇಷನ್ ಟೈಟ್ರೇಷನ್ ತೊಗೊಂಡ್ರೆ, ಸೊ ನಾನು ಕ್ಲಾಸಿಕಲ್ ಮೆಥಡಲ್ಲಿ ಆಗುತ್ತೆ, ಬಟ್ ಎಂಡ್ ಪಾಯಿಂಟು ಶಾರ್ಪಾಗಿ ಬರೋದಿಲ್ಲ. ಆದರೆ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ತೊಗೊಂಡ್ರೆ ನನಗೆ ಆ್ಯಕ್ಯುರೇಟಾಗಿ ವ್ಯಾಲ್ಯೂಸು ಬರುತ್ತೆ. ಏಕೆ ನಾನು ಗ್ರಾಫಿಕಲಿ ಮಾಡ್ತಾ ಇರೋದಕ್ಕೋಸ್ಕರ ಆ್ಯಕ್ಯುರೇಟ್ ವ್ಯಾಲ್ಯೂಸ್ ನನಗೆ ಬರುತ್ತೆ ಕಂಪೇರ್ ಟು ದಟ್ ಆಫ್ ಅದರ್ ಥಿಂಗ್ಸ್. ಸೊ ಮ್ಯಾನ್ಯಲಿ ಮಾಡಿದಾಗ ಒಂದೇ ಕೆಲಸನ ಇಬ್ಬರು ಬೇರೆ ಬೇರೆ ಪರ್ಸನ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ, ಪರ್ಸ್ನಲ್ ಎರರ್ಸು ಜಾಸ್ತಿ ಆಗುತ್ತೆ, ಹಂಗಾಗಿ ಶಾರ್ಪ್ ಎಂಡ್ ಪಾಯಿಂಟ್ ಬರಲ್ಲ. ಆದರೆ ಇಲ್ಲೇನು ಮಾಡ್ತಾ ಇದೆ, ದಟ್ ಈಸ್ ಡನ್ ಬೈ ದಿ ಇನ್ಸ್ಟ್ರೂಮೆಂಟ್, ಹಂಗಾಗಿ ಅದೇನಾಗುತ್ತೆ ಅಂದರೆ ಆ್ಯಕ್ಯುರೇಟಾಗಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಪರ್ಮನೆಂಟ್ ರೆಕಾರ್ಡಾಗಿ ನನಗೆ ಗ್ರಾಫಿಕಲಿ ನನಗೆ ಬರುತ್ತೆ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಓವರ್ ದಿ ಕ್ಲಾಸಿಕಲ್ ಮೆಥಡ್. ಇದನ್ನು 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಓವರ್ ಅದರ್ ಮೆಥಡ್ಸ್ ಅಂತ. ಸೊ ಅವಾಗ ನೀವು ಹೇಳಬೇಕು, ಟರ್ಬಿಡ್ ಸೊಲ್ಯೂಷನು, ಕಲರ್ಡ್ ಸೊಲ್ಯೂಷನು, ಆಮೇಲೆ ವೆರಿ ಡೈಲ್ಯೂಟ್ ಸೊಲ್ಯೂಷನು, ವೀಕ್ ಆ್ಯಸಿಡ್ಸ್, ವೀಕ್ ಬೇಸಿಸ್ ಸೊಲ್ಯೂಷನ್ಸು ಕ್ಯಾನ್ ಈಸಿಲಿ ಐಡೆಂಟಿಫೈ ಯೂಸಿಂಗ್ ದಿ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್. ಎರಡನೇದು, ಇಂಡಿಕೇಟರ್ ಯೂಸ್ ಮಾಡಿದ್ರೆ ನಾನು ಏನು ಮಾಡ್ಬೋದು, ಎಂಡ್ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಬೋದು. ಮೋರ್ ಆ್ಯಕ್ಯುರೇಟಾಗಿ ನನಗೆ ವ್ಯಾಲ್ಯೂಸು ಬರ್ತಾ ಹೋಗುತ್ತೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ವಿಲ್ ಗೋ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್. ಹಾಗಾದರೆ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಲ್ಲಿ ಎಷ್ಟು ಟೈಪ್ ಇದೆ? ಆ್ಯಸಿಡ್ ಬೇಸ್ ಇದೆ, ರೆಡಾಕ್ಸ್ ಟೈಟ್ರೇಷನ್ ಇದೆ, ಪ್ರಿಸಿಪಿಟೇಟೆಡ್ ಟೈಟ್ರೇಷನ್ ಇದೆ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಇದೆ, ನಾನ್ ಎಕ್ವಿಯಸ್ ಟೈಟ್ರೇಷನ್ಸ್ ಇದೆ, ಟರ್ಬಿಡ್ ಆಗಿರುವಂಥ ಸೊಲ್ಯೂಷನ್ಸ್. ಇದೆಲ್ಲದಕ್ಕೂ ನಾನು ಏನು ಮಾಡ್ಬೋದು, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಮಾಡಿಕೊಂಡು ಐ ಕ್ಯಾನ್ ಫೈಂಡ್ ಔಟ್ ದಿ ಪಾಯಿಂಟ್ ಆರ್ ದಿ ಈಕ್ವಲೆಂಟ್ ಪಾಯಿಂಟ್. ನನಗೆ ಪರ್ಟಿಕ್ಯುಲರ್ಲಿ ನಮ್ಮ ಸಿಲೆಬಸ್ಗೆ ಆ್ಯಸಿಡ್ ಬೇಸ್ ಟೈಟ್ರೇಷನ್ ಇದೆ, ಹಾಗಾಗಿ ಆ್ಯಸಿಡ್ ಬೇಸ್ ಟೈಟ್ರೇಷನ್ ತೊಗೊಳ್ಳೋಣ. ಯಾಕೆಂದರೆ ಇದರಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಸಿಡ್ ಬೇಸ್ ಟೈಟ್ರೇಷನ್ ಬರುತ್ತೆ. ಮೊದಲನೇದು ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್, ಎರಡನೇದು ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್, ಥರ್ಡ್ ಒನ್ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್.
ಸೊ ಈ 4ರಲ್ಲೂ ಏನಾಗುತ್ತೆ ಕಂಡಕ್ಟೆನ್ಸು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಯೂಸಿಂಗ್ ಆಸಿಡ್ ಬೇಸ್ ಟೈಟ್ರೇಷನ್. ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ಗೆ ಎಕ್ಸಾಂಪಲ್ HCl NaOH, ದೇ ಆರ್ ಎಲೆಕ್ಟ್ರೋಲೈಟ್. ಸ್ಟ್ರಾಂಗ್ ಆಗಿ ಅದೇನಾಗುತ್ತೆ ಡಿಸೋಸಿಯೇಟ್ ಆಗುತ್ತೆ H+Cl- Na+OH-. ಹಂಗಾಗಿ ಆ ಎಕ್ಸಾಂಪಲ್ ಆಗುತ್ತೆ. ಅಗೇನ್ ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಇದೆ, HCl ವರ್ಸಸ್ ಅಮೋನಿಯಂ ಹೈಡ್ರಾಕ್ಸೈಡ್. ಅಗೇನ್ ದಿಸ್ ಇಸ್ ಆಲ್ಸೋ ಎಲೆಕ್ಟ್ರೋಲೈಟ್. ಅದೇ H+Cl- ಸ್ಟ್ರಾಂಗ್ ಆಗುತ್ತೆ, 100% ಡಿಸೋಸಿಯೇಟ್ ಆಗುತ್ತೆ. ಬೇರೆ NH4+OH- ಇದೆಯಲ್ಲ ಅದು ವೀಕ್ ಆಗುತ್ತೆ. ಈ ಥರ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ಗೆ ಅಸ್ಟಿಕ್ ಆಸಿಡ್ ಆ್ಯಂಡ್ NaOH, ವೀಕ್ ಆ್ಯಸಿಡ್ಗೆ ವೀಕ್ ಬೇಸ್ಗೆ ಅಸ್ಟಿಕ್ ಆಸಿಡ್ ವರ್ಸಸ್ ಅಮೋನಿಯಂ ಹೈಡ್ರಾಕ್ಸೈಡ್. ಈ ಎಕ್ಸಾಂಪಲ್ಸ್ ತೊಗೊಂಡು ಯಾವ ರೀತಿ ಟೈಟ್ರೇಷನ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್. ಸೊ ಈ ಮೆಥಡಲ್ಲಿ ನಾನು ಓನ್ಲಿ ಎಲೆಕ್ಟ್ರೋಲೈಟ್ ಮಾತ್ರ ತೊಗೋಬೇಕು. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ತೊಗೊಂಡು ಅದರದ್ದು ಕಂಡಕ್ಟೆನ್ಸ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅಂದರೆ ಬೋತ್ ಆಫ್ ದೆಮ್ ಆರ್ ಎಲೆಕ್ಟ್ರೋಲೈಟ್ಸ್, ದೇ ಗೋಯಿಂಗ್ ಟು ಡಿಸೋಸಿಯೇಟ್ ಕಂಪ್ಲೀಟ್ಲಿ ಆಸ್ H+Cl- Na+ ಆ್ಯಂಡ್ OH-. ಸೊ ಹಾಗಾಗಿ ನಾನು ಈ ವ್ಯಾಲ್ಯೂನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ನನಗೆ ಏನು ಇನ್ಸ್ಟ್ರೂಮೆಂಟ್ ಬೇಕು, ಕಂಡಕ್ಟೋಮೀಟರ್ ಬೇಕು. ಕಂಡಕ್ಟೋಮೀಟ್ರಲ್ಲಿ ಏನಾಗಿರುತ್ತೆ, AC ಇರುತ್ತೆ, ಸೆಲ್ ಇರುತ್ತೆ ಮತ್ತು ಎಲೆಕ್ಟ್ರೋಲೈಟ್ ಇರುತ್ತೆ. ಸೊ ನಾನು ಓಪನ್ ಟೈಪ್ನ ಸೆಲ್ ತೊಗೊಂಡಿದ್ದೀನಿ, 2 ಪ್ಲಾಟಿನಮ್ ಎಲೆಕ್ಟ್ರೋಡ್ಗಳನ್ನ ಇಟ್ಟಿದ್ದೀನಿ. ಸೆಲ್ ಕಾನ್ಸ್ಟೆಂಟ್ ಏನಿದೆಯೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತೀನಿ ಅಂದರೆ NaOH ಮತ್ತು HCl ಜೊತೆಗೆ ಟೈಟ್ರೇಷನ್ ಮಾಡ್ತಾ ಹೋಗಬೇಕು. ಸೊ NaOH ಏನು ಮಾಡ್ತೀನಿ, ನಾನು ಬ್ಯೂರೇಟಲ್ಲಿ ಹಾಕ್ಕೊಳ್ತೀನಿ. ಸೊ ನಾನು ಬೀಕರಲ್ಲಿ ಅಥವಾ ನನ್ನ ಸೆಲ್ಲಲ್ಲಿ ಏನು ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಸ್ಟ್ರಾಂಗ್ ಆ್ಯಸಿಡ್ನ ತೊಗೊಂಡಿರ್ತೀನಿ, ಬೀಕರಲ್ಲಿ ತೊಗೊಂಡಿರ್ತೀನಿ. ಅದಕ್ಕೆ ಏನು ಮಾಡ್ತಾ ಹೋಗ್ತೀನಿ, ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಇಟ್ಬಿಟ್ಟು AC ಕರೆಂಟ್ನ ಪಾಸ್ ಮಾಡಿರ್ತೀನಿ. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತೀನಿ, ಬ್ಯೂರೇಟಿಂದ NaOH-ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ, 1 ml ಹಾಕ್ತೀನಿ, ಶೇಕ್ ಮಾಡ್ತೀನಿ, ಕಂಡಕ್ಟೆನ್ಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎಗೇನ್ ತಿರ್ಗಾ 0.5 ml ಅಂತ ಹೇಳ್ತೀನಿ, ಅಥವಾ ಎಷ್ಟಾದ್ರು ತೊಗೋಬೋದು, 1 ml ತೊಗೋಬೋದು, 0.5 ml ತೊಗೋಬೋದು. 0.5 ml ಬೇಸ್ ಹಾಕೋದು, ಸ್ಟರ್ ಮಾಡೋದು, ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ಹಾಗೆ ಏನು ಮಾಡ್ತಾ ಹೋಗ್ತೀನಿ, ಇಷ್ಟು ವಾಲ್ಯೂಮ್ಗೆ ಎಷ್ಟು ಕಂಡಕ್ಟೆನ್ಸ್ ಆಗಿದೆ ಅಂತ ನಾನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ರಿಯಾಕ್ಷನ್ ಏನಾಗುತ್ತೆ ಅಂದರೆ, ಸಿನ್ಸ್ ಎಲ್ಲನೂ ಸ್ಟ್ರಾಂಗ್ ಇರೋದಕ್ಕೋಸ್ಕರ ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ. H+Cl- Na+OH-, Na+Cl- and water will be formed. ಸೊ ಇಲ್ಲಿ ನನಗೆ ಗ್ರಾಫ್ ಯಾವ ಥರ ಬರುತ್ತೆ ಅಂತಂದರೆ, ಫಸ್ಟ್ ಬಿಗಿನಿಂಗಲ್ಲಿ ಏನಾಗುತ್ತೆ ಅಂದರೆ, ಇನಿಷಿಯಲಿ ಕಂಡಕ್ಟೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ಲಿ ಕಂಡಕ್ಟಿಂಗ್ H+ ಅಯಾನ್ಸ್. ನಾನು ಮುಂಚೆನೇ ಹೇಳ್ದಂಗೆ ಕಂಡಕ್ಟೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ನಂಬರ್ ಆಫ್ ಅಯಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೈಪ್ ಆಫ್ ಅಯಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೊತೆಗೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೊಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ H+ ಏನಿದೆಯಲ್ಲ ಅದೇನಾಗುತ್ತೆ ಅಂದರೆ ಸ್ಟ್ರಾಂಗ್ ಆಗಿರುತ್ತೆ, ಸ್ಮಾಲ್ ಸೈಜ್ ಇದೆ. ಹಾಗಾಗಿ ಏನಾಗುತ್ತೆ, ಮೊಬಿಲಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ್ಯಡ್ ಮಾಡ್ತಾ ಹೋದಂಗೆ NaOH ಆ್ಯಡ್ ಮಾಡ್ತಾ ಹೋದಂಗೆ H+ ಅಯಾನ್ಸ್ ಆರ್ ರೀಪ್ಲೇಸ್ಡ್ ಬೈ Na+ ಅಯಾನ್ಸಿಂದ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ರೀಪ್ಲೇಸ್ ಆಗ್ತಾ ಹೋದಾಗ ಏನಾಗುತ್ತೆ, H+ ಅಯಾನ್ ಕಾನ್ಸಂಟ್ರೇಷನು ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ನನ್ನ ಕಂಡಕ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಸ್ ದ ವಾಲ್ಯೂಮ್ ಇನ್ಕ್ರೀಸಸ್ ಕಂಡಕ್ಟೆನ್ಸ್ ಡಿಕ್ರೀಸಸ್. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಂದ ತಕ್ಷಣ ದೇರ್ ಇಸ್ ನೋ ಮೋರ್ H+ ಟು ಗೆಟ್ ರೀಪ್ಲೇಸ್ಡ್ ಬೈ Na+ ಅಂದಾಗ ಏನಾಗುತ್ತೆ ಅಂದರೆ, ದಟ್ ಪಾಯಿಂಟ್ ಇಟ್ ಸ್ಟಾಪ್ಸ್ ಆ್ಯಂಡ್ ದಟ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಎಸ್ ಅನ್ ಈಕ್ವಲೆಂಟ್ ಪಾಯಿಂಟ್. As shown here, initially the conductance will be maximum because of the presence of strongly conducting H+ ions. After the addition of Na+, the conductance decreases as strongly conducting H+ ions are replaced by less conducting Na+ ion. After the end point, the conductance begins to increase as added NaOH introduce strongly conducting OH- ion. ಅವೆರಡೂ ಎಲ್ಲಿ ಕಟ್ ಆಗುತ್ತಲ್ಲ, ಎರಡೂ ಲಿಂಕ್ ಆಗುತ್ತಲ್ಲ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಕಂಡಕ್ಟೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇದನ್ನು 4 ಮಾರ್ಕ್ ಕ್ವಶನ್ ಕೇಳ್ತಾರೆ, ಏನಾಗುತ್ತೆ ಅಂತ ಇದು ಗೊತ್ತಿರಬೇಕು. ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ವೀಕ್ಗೆ ವಿ ಶೇಪಲ್ಲಿ ನಿಮಗೆ ಗ್ರಾಫು ಬರ್ತಾ ಹೋಗುತ್ತೆ, ವೆನ್ ಯು ಪ್ಲಾಟ್ ಗ್ರಾಫ್ ವರ್ಸಸ್ ಕಂಡಕ್ಟೆನ್ಸ್ ವರ್ಸಸ್ ವಾಲ್ಯೂಮ್. ಅದೇ ಥರ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ನ ತೊಗೊಂಡ್ರೆ HCl ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್. HCl ಏನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ H+Cl-. ಅಮೋನಿಯಂ ಹೈಡ್ರಾಕ್ಸೈಡು ನಾಟ್ ಕಂಪ್ಲೀಟ್ಲಿ 100% ಡಿಸೋಸಿಯೇಟ್ ಆಗಲ್ಲ, ಡಿಸೋಸಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇದು ಈಕ್ವೇಷನ್ ಏನಾಗುತ್ತೆ, H+Cl- NH4+OH-. ಸೊ ಅವಾಗ ಏನಾಗುತ್ತೆ, ಅದು NH4Cl + ವಾಟರ್ ಫಾರ್ಮೇಷನ್ ಆಗುತ್ತೆ. So in this case, initially the conductance will be more because of H+ ions. H+ ions smaller size ಇದೆ,
ಕಂಡಕ್ಟಿಂಗ್ ಪ್ರಾಪರ್ಟಿ ಮೊಬಿಲಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಫಸ್ಟು ಇನ್ಕ್ರೀಸ್ ಆಗುತ್ತೆ. ಆಸ್ ಒನ್ಸ್ ಯು ಗೋ ಆನ್ ಆ್ಯಡಿಂಗ್ ಅಗೇನ್, ಇಲ್ಲಿ ಏನು ಮಾಡ್ತಾ ಇದೀವಿ ನಾವು, HCl ನಾವು ಬೀಕರಲ್ಲಿ ತೊಗೊಂಡಿರ್ತೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ನ ಬೀಕರಲ್ಲಿ HCl ತೊಗೊಳ್ತೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ನ ಬ್ಯೂರೆಟಲ್ ಹಾಕ್ತಾ ಇರ್ತೀವಿ. ಬ್ಯೂರೆಟಲ್ ಏನು ಮಾಡ್ತಾ ಹೋಗ್ತೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತಾ ಹೋದಂಗೆ H+ ions ವಿಲ್ ಬಿ ರಿಪ್ಲೇಸ್ಡ್ ಬೈ NH4+ ions ಆ್ಯಂಡ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. Since as the NH4OH is a weak base, it do not dissociate, and after neutralization the conductivity do not increase. ಹಾಗೆ ನಿಮಗೆ ಗ್ರಾಫ್ ಯಾವ ಥರ ಬರುತ್ತೆ ಅಂದರೆ, ಬಿಗಿನಿಂಗಲ್ಲಿ ಏನಾಗುತ್ತೆ, ಕಂಡಕ್ಟೆನ್ಸು ಇನ್ಕ್ರೀಸ್ ಇರೋದು H+ ions ಇಂದ ಕಂಡಕ್ಟೆನ್ಸು ಮ್ಯಾಕ್ಸಿಮಮ್ ಇರುತ್ತೆ. ಆಸ್ ಯು ಗೋ ಆನ್ ಆ್ಯಡಿಂಗ್ NH4+ ರಿಪ್ಲೇಸ್ ಆಗ್ತಾ ಹೋದಂಗೆ ಕಂಡಕ್ಟೆನ್ಸು ಡಿಕ್ರೀಸ್ ಆಗುತ್ತೆ. ವೆರಾಸ್ ಇನ್ ದಿ ಕೇಸ್ ಆಫ್ ಎ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸಲ್ಲಿ ಏನಾಯಿತು, ಆ ಪೀಕು ಮತ್ತೆ ಇನ್ಕ್ರೀಸ್ ಆಯಿತು ಆಫ್ಟರ್ ದಿ ಈಕ್ವಲೆಂಟ್ ಪಾಯಿಂಟ್. ಇಲ್ಲಿ ಆಫ್ಟರ್ ದಿ ಈಕ್ವಲೆಂಟ್ ಪಾಯಿಂಟ್ ಇನ್ಕ್ರೀಸ್ ಆಗಲ್ಲ. ಯಾಕೆಂದರೆ NH4OH- ಏನಿದೆಯಲ್ಲ ಅದು ವೀಕ್ ಆಸಿಡ್, ವೀಕ್ ಬೇಸ್ ಆಗಿರೋದಕ್ಕೋಸ್ಕರ ಅದೇನಾಗುತ್ತೆ, ಮೂವ್ ಆಗಲ್ಲ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಈಸ್ ಟೈಪ್ ಆಫ್ ಗ್ರಾಫ್ ಯು ಆರ್ ಗೋಯಿಂಗ್ ಟು ಗೆಟ್. ಅದೇ ಥರ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ ಅಸ್ಟಿಕ್ ಆ್ಯಸಿಡ್ ಮತ್ತು NaOH. ವೆರಸ್ ಅಸ್ಟಿಕ್ ಆ್ಯಸಿಡ್ ಇಸ್ ಎ ವೀಕ್ ಆ್ಯಸಿಡ್, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ. ಆದರೆ NaOH ಸ್ಟ್ರಾಂಗ್ ಆ್ಯಸಿಡು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಸೊ ವೀಕ್ ಆ್ಯಸಿಡ್ನ ನಾನು ಏನು ಮಾಡಿದ್ದೀನಿ, ಬೀಕರಲ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ಟ್ರಾಂಗ್ ಆ್ಯಸಿಡ್ NaOH ಬ್ಯೂರೆಟಿಂದ ಆ್ಯಡ್ ಮಾಡ್ತಾ ಹೋಗ್ತೀನಿ. ಈಕ್ವೇಷನ್ ಏನಾಗುತ್ತೆ, CH3COO- H+, Na+OH-. ಇಲ್ಲಿ ಏನಾಗುತ್ತೆ, ಫಸ್ಟು H+ ಅಯಾನ್ ಕಾನ್ಸಂಟ್ರೇಷನ್ ಇರುತ್ತೆ, ಅದು ಕಡಿಮೆ ಇರುತ್ತೆ, ಯಾಕೆಂದರೆ ವೀಕ್ ಆ್ಯಸಿಡ್ ಇರುತ್ತೆ. ಒನ್ಸ್ ಯು ಗೋ ಆನ್ ಆ್ಯಡಿಂಗ್ NaOH, ಕಂಡಕ್ಟಿವಿಟಿ ವಿಲ್ ಇನ್ಕ್ರೀಸ್. ಯಾಕೆಂದರೆ H+ ನಂಬರ್ ಕಡಿಮೆ ಇರುತ್ತೆ, Na+ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಆಫ್ಟರ್ ದಿ ನ್ಯೂಟ್ರಲೈಸೇಷನ್, ಬಿಕಾಸ್ ಆಫ್ ದಿ ಹೈಲಿ ಮೊಬೈಲ್ OH- ಅಯಾನ್, ದ ಕಂಡಕ್ಟಿವಿಟಿ ಅಗೇನ್ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗ್ರಾಫ್ ಲೈಕ್ ದಿಸ್. ಫಸ್ಟ್ ಏನಾಗಿರುತ್ತೆ, ಒಂದು ಕಂಡಕ್ಟೆನ್ಸ್ ಇರುತ್ತೆ, ಯಾವುದೋ ಒಂದು ಲೆವೆಲ್ಗೆ ಇರುತ್ತೆ, ಅದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆದಮೇಲೆ ಅದು ನಿಲ್ಲಲ್ಲ, ಹಾಗೆ ಏನಾಗ್ತಾ ಹೋಗುತ್ತೆ, ಫರ್ದರ್ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ವೀಕ್ ಆ್ಯಸಿಡು, ವೀಕ್ ಬೇಸ್ನ ತೊಗೊಂಡ್ರೆ ಇಲ್ಲಿ ಅಸ್ಟಿಕ್ ಆ್ಯಸಿಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ತೊಗೊಳ್ತಾ ಇದ್ದಾರೆ. ಎರಡೂ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ. CH3COO- H+, Na+OH-, CH3COO- Na+, ಪ್ಲಸ್ ವಾಟರ್, ಈ ಥರ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ದ ಕಂಡಕ್ಟಿವಿಟಿ ಇನ್ ದಿ ಬಿಗಿನಿಂಗ್ ಡಿಕ್ರೀಸಸ್ due to the formation of the strong salt, which decreases the dissociation of a weak acid further. With further addition of a weak base, the conductance increases due to increased concentration of the salt, which is highly ionized. This continues until the end point. Later the conductance remains constant because of the salt hydrolysis is suppressed by the excess of the base that you are going to add. Thereby you are going to get a graph like this. ಫಸ್ಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಯಾವುದೋ ಒಂದು ಪಾಯಿಂಟ್ಗೆ ಹೋಗಿದ ತಕ್ಷಣ ಏನಾಗುತ್ತೆ, ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಅದು